ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ಬಿಹಾರ ರಾಜ್ಯವು ಭಕ್ತರು ಹಾಗೂ ಪ್ರವಾಸಿಗರನ್ನ ಆಕರ್ಷಿಸುವ ಮತ್ತೊಂದು ಮಹತ್ವದ ಧಾರ್ಮಿಕ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಸಜ್ಜಾಗ್ತಿದೆ. ವಿಶ್ವದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಶಿವಲಿಂಗವನ್ನ ಶೀಘ್ರದಲ್ಲೇ ರಾಜ್ಯದಲ್ಲಿ ಅಧಿಕೃತವಾಗಿ ಅನಾವರಣಗೊಳಿಸಲು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಒಂದೇ ಶಿಲೆಯಿಂದ ಕೆತ್ತಲ್ಪಟ್ಟಿರುವಂತಹ ಈ ಭವ್ಯ ಶಿವಲಿಂಗವು ಅದರ ಅಪರೂಪದ ವಿನ್ಯಾಸ, ಅಸಾಧಾರಣ ಎತ್ತರ ಮತ್ತು ಆಧ್ಯಾತ್ಮಿಕ ಮಹತ್ವದ ಕಾರಣದಿಂದಲೇ ವಿಶ್ವದ ಗಮನ ಸೆಳೀತಾ ಇದೆ. ಈ ಮಹಾಶಿವಲಿಂಗವು ಕೇವಲ ಧಾರ್ಮಿಕ ಸಂಕೇತವಾಗಿರದೆ ಭಾರತೀಯ ಶಿಲ್ಪಕಲೆಯ ವೈಭವವನ್ನು ಪ್ರತಿಬಿಂಬಿಸುವ ಸ್ಮಾರಕವಾಗಿಯೂ ಗುರುತಿಸಿಕೊಳ್ಳಲಿದೆ. ಈ ಶಿವಲಿಂಗ ಅನಾವರಣದ ನಂತರ ದೇಶ ವಿದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಮತ್ತು ಪ್ರವಾಸಿಗರು ಭೇಟಿ ನೀಡುವ ನಿರೀಕ್ಷೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೌದು, ಬಿಹಾರದ ಚಂಪಾರಣ್ಯದಲ್ಲಿ ನಿರ್ಮಾಣವಾಗುತ್ತಿರುವ ವಿರಾಟ್ ರಾಮಾಯಣ ದೇವಾಲಯದಲ್ಲಿ ವಿಶ್ವದ ಅತಿದೊಡ್ಡ ಏಕಶಿಲಾ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗ್ತಾ ಇದೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ತಯಾರಿಸಿದ 33 ಅಡಿ ಎತ್ತರ, 210 ಟನ್ ತೂಕದ ಈ ಶಿವಲಿಂಗವು 2100 ಕಿಲೋಮೀಟರ್ ದೂರದ ಚಂಪಾರಣ್ಯಕ್ಕೆ ತಲುಪಿದೆ. ಇದು ದೇವಾಲಯದ ಪ್ರಮುಖ ಆಕರ್ಷಣೆಯಾಗಲಿದೆ. ದೇಶದಾದ್ಯಂತ ಸಂತರು, ವಿದ್ವಾಂಸರು ಮತ್ತು ಸಾವಿರಾರು ಭಕ್ತರು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತ ದೇವಾಲಯದ ಟ್ರಸ್ಟ್ ತಿಳಿಸಿದೆ. ಇತ್ತೀಚೆಗಷ್ಟೇ ತಮಿಳುನಾಡಿನಿಂದ ರಸ್ತೆ ಮೂಲಕ ಸುಮಾರು 2100 ಕಿಲೋಮೀಟರ್ ದೂರದಲ್ಲಿರುವಂತಹ ಚಂಪಾರಣ್ಯಕ್ಕೆ ಈ ಶಿಲೆಯನ್ನ ತರಲಾಗಿದೆ. ದೇವಾಲಯದ ಟ್ರಸ್ಟ್ ಪ್ರಕಾರ ಜನವರಿ 17ರಂದು ಶಿವಲಿಂಗ ಪ್ರತಿಷ್ಠಾಪನೆಗಾಗಿ ಒಂದು ಭವ್ಯ ಸಮಾರಂಭ ಕೂಡ ನಡೆಯಲಿದ್ದು, ದೇಶದಾದ್ಯಂತ ಸಂತರು, ವಿದ್ವಾಂಸರು ಮತ್ತು ಹೆಚ್ಚಿನ ಸಂಖ್ಯೆಯ ಭಕ್ತರು ಕೂಡ ಭಾಗವಹಿಸುವ ನಿರೀಕ್ಷೆ ಇದೆ. ಈ ಶಿವಲಿಂಗವು ಸುಮಾರು 210 ಮೆಟ್ರಿಕ್ ಟನ್ ತೂಕವಿದ್ದು, ಇದು ವಿಶ್ವದ ಅತ್ಯಂತ ಭಾರವಾದ ಮತ್ತು ದೊಡ್ಡ ಶಿವಲಿಂಗವಾಗಿದೆ. ಇದರ ಎತ್ತರ 33 ಅಡಿ ಮತ್ತು ಅದರ ವೃತ್ತಾಕಾರದ ವ್ಯಾಸವು 33 ಅಡಿಗಳು ಇದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ 33 ಸಂಖ್ಯೆಯು 330 ಮಿಲಿಯನ್ ದೇವರು ಮತ್ತು ದೇವತೆಗಳೊಂದಿಗೆ ಸಂಬಂಧ ಹೊಂದಿದೆ. ಇದು ಅದರ ಆಧ್ಯಾತ್ಮಿಕ ಮಹತ್ವವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಅದರ ಭಾರೀ ತೂಕದಿಂದಾಗಿ ಇದನ್ನು ಸಾಗಿಸಲು ವಿಶೇಷವಾಗಿ ಕೂಡ ವಿನ್ಯಾಸಗೊಳಿಸಲಾದಂತಹ 96 ಚಕ್ರಗಳ ಟ್ರಕ್ ಅನ್ನು ಕೂಡ ಇದಕ್ಕೆ ಬಳಸಲಾಗಿದೆ. ಮಹಾಬಲಿಪುರಂನಿಂದ ಪೂರ್ವ ಚಂಪಾರಣ್ಯಕ್ಕೆ ಶಿವಲಿಂಗದ ಪ್ರಯಾಣವು ಸಾವಿರಾರು ಕಿಲೋಮೀಟರ್ಗಳನ್ನು ವ್ಯಾಪಿಸಿದೆ. ಈ ಪ್ರಯಾಣವು ಸುಮಾರು 45 ದಿನಗಳನ್ನು ತೆಗೆದುಕೊಂಡಿದೆ. ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಈ ಐತಿಹಾಸಿಕ ಪ್ರಯಾಣದ ಸಮಯದಲ್ಲಿ ಶಿವಲಿಂಗವು ಹಲವಾರು ರಾಜ್ಯಗಳು ಮತ್ತು ನಗರಗಳ ಮೂಲಕ ಹಾದು ಹೋಯಿತು. ಅದನ್ನು ನೋಡಲು ಉತ್ತರ ಪ್ರದೇಶ, ಬಿಹಾರ ಗಡಿಯಲ್ಲಿರುವಂತಹ ಬಾಲ್ತಾರಿ ಚೆಕ್ಪೋಸ್ಟ್ನಲ್ಲಿ ದೊಡ್ಡ ಜನ ಸಮೂಹವೇ ಜಮಾಯಿಸಿತ್ತು. ವಿರಾಟ್ ರಾಮಾಯಣ ದೇವಾಲಯವು ಸುಮಾರು 120 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಲಿದೆ. ಇದರ ಮುಖ್ಯ ಶಿಖರವು 270 ಅಡಿ ಎತ್ತರವಿದ್ದು, ಇದು ವಿಶ್ವದ ಅತಿ ಎತ್ತರದ ದೇವಾಲಯದ ಶಿಖರ ಅಂತ ನಂಬಲಾಗಿದೆ. ದೇವಾಲಯವು 198, 180, 135 ಮತ್ತು 108 ಅಡಿ ಎತ್ತರದ ಇತರ ಶಿಖರಗಳನ್ನು ಸಹ ಹೊಂದಿರುತ್ತೆ. ಒಟ್ಟು 12 ಶಿಖರಗಳನ್ನು ಹೊಂದಿರುವ ಈ ದೇವಾಲಯವು 1080 ಅಡಿ ಉದ್ದ ಮತ್ತು 540 ಅಡಿ ಅಗಲವನ್ನು ಹೊಂದಿರುತ್ತೆ. ಈ ಸಂಕೀರ್ಣವು 22 ಇತರ ದೇವಾಲಯಗಳು, ವಿಶಾಲವಾದ ಅಂಗಳ, ಪ್ರದಕ್ಷಿಣಾ ಮಾರ್ಗ, ಧ್ಯಾನ ಕೇಂದ್ರ ಮತ್ತು ಭಕ್ತರಿಗೆ ಆಧುನಿಕ ಸೌಲಭ್ಯಗಳನ್ನು ಕೂಡ ಒಳಗೊಂಡಿರುತ್ತೆ. ಇನ್ನು ವಿರಾಟ್ ರಾಮಾಯಣ ದೇವಾಲಯ ಸಂಕೀರ್ಣದಲ್ಲಿ ಸ್ಥಾಪಿಸಲಾಗುವ 1000 ಶಿವಲಿಂಗಗಳಿಗೆ ಪೀಠ ಸ್ಥಾಪನೆಯೂ ಕೂಡ ಅವತ್ತೇ ನಡೆಯಲಿದೆ. ಪಂಡಿತ್ ಭವನ್ನನಾಥ ಝಾ ಅವರ ಮೇಲ್ವಿಚಾರಣೆಯಲ್ಲಿ ಸಾಂಪ್ರದಾಯಿಕ ವಿಧಿಗಳ ಪ್ರಕಾರ ಈ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಈ ಆಚರಣೆಯು ಮಾಘ ಕೃಷ್ಣ ಚತುರ್ದಶಿಯಂದು ಅಥವಾ ನರಕ ನಿವಾರಣಾ ಚತುರ್ದಶಿಯಂದು ನಡೆಯುತ್ತೆ ಮತ್ತು ಇದನ್ನ ಶಿವರಾತ್ರಿಯಂತೆಯೇ ಪುಣ್ಯವೆಂದು ಪರಿಗಣಿಸಲಾಗುತ್ತೆ. ರಾಮಾಯಣ ದೇವಾಲಯ ಸಂಕೀರ್ಣದಲ್ಲಿ ಸ್ಥಾಪಿಸಲಾದ ಶಿವಲಿಂಗವು ವಿಶ್ವದಲ್ಲೇ ಅತಿ ದೊಡ್ಡದಾಗಿದೆ. ಆದಾಗ್ಯೂ ದೇಶದಲ್ಲಿ ಇನ್ನೂ 4 ಪ್ರಮುಖ ಶಿವಲಿಂಗಗಳಿವೆ. ಅವು ಎತ್ತರ ಮತ್ತು ಐತಿಹಾಸಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿವೆ. ಆಂಧ್ರಪ್ರದೇಶದ ಲೇಪಾಕ್ಷಿಯಲ್ಲಿರುವಂತಹ ಬೃಹತ್ ಶಿವಲಿಂಗವು ವಿಜಯನಗರ ಕಾಲದ ಸೂಕ್ಷ್ಮ ಕರಕುಶಲತೆಗೆ ಒಂದು ಉದಾಹರಣೆಯಾಗಿದೆ. ಒಂದೇ ಗ್ರಾನೈಟ್ ಬ್ಲಾಕ್ನಿಂದ ಕೆತ್ತಲಾದಂತಹ ಇದು ಸುಮಾರು 27 ಅಡಿ ಎತ್ತರವಿದೆ ಎಂದು ಅಂದಾಜಿಸಲಾಗಿದೆ. ತಮಿಳುನಾಡಿನ ಗಂಗೈಕೊಂಡ ಚೋಳಪುರಂನಲ್ಲಿರುವಂತಹ ಪರಮೇಶ್ವರ ಶಿವಲಿಂಗವು ಚೋಳ ರಾಜವಂಶದ ವಾಸ್ತುಶಿಲ್ಪ ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತೆ.
ಸರಿಸುಮಾರು 13 ಅಡಿ ಎತ್ತರದ ಈ ಶಿವಲಿಂಗವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಒಟ್ಟಾರೆಯಾಗಿ ವಿಶ್ವದ ಅತಿದೊಡ್ಡ ಶಿವಲಿಂಗವನ್ನ ಬಿಹಾರದ ಮೋತಿಹಾರಿನಲ್ಲಿರುವಂತಹ ವಿರಾಟ್ ರಾಮಾಯಣ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲು ಸಿದ್ಧತೆಗಳು ನಡೀತಾ ಇದ್ದು, ಭಕ್ತರು ಶಿವಲಿಂಗವನ್ನ ಕಣ್ತುಂಬಿಕೊಳ್ಳಲು ಕಾತರರಾಗಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.